ಗಣಿನಾಡು ಬಳ್ಳಾರಿಯಲ್ಲಿ ರಾಜಕೀಯ ಹೊಸ ಅಧ್ಯಾಯ ಶುರುವಾಯ್ತಾ? ಮತ್ತೆ ಬಳ್ಳಾರಿ ಕೋಟೆ ಭದ್ರಪಡಿಸೋದಕ್ಕೆ ರೆಡ್ಡಿ ಬ್ರದರ್ಸ್ ರೆಡಿ ಆಗಿದ್ದಾರೆ. ಗಣಿನಾಡು ಬಳ್ಳಾರಿಯಲ್ಲಿ ರಾಜಕೀಯ ಹೊಸ ಅಧ್ಯಾಯ ಈಗ ಶುರುವಾಯ್ತಾ? ಮತ್ತೆ ಬಳ್ಳಾರಿ ಕೋಟೆಯನ್ನ ಭದ್ರಪಡಿಸಲು ರೆಡ್ಡಿ ಬ್ರದರ್ಸ್ ರೆಡಿ ಆಗಿದ್ದಾರೆ. ಕೈಕೋಟೆ ಕೆಡವಲು ಸಿಕ್ತ ರೆಡ್ಡಿಗಳಿಗೆ ಮೊದಲ ಅಸ್ತ್ರ. ಕಳೆದು ಹೋದ ಬಳ್ಳಾರಿಯನ್ನ ಮರಳಿ ಪಡೆಯುವ ಗಾಲಿ ಹಠ. ಮಧ್ಯದಲ್ಲಿ ನಾರಾ ಎಡವಟ್ಟು ರೆಡ್ಡಿ ಬ್ರದರ್ಸ್ಗೆ ಇದುವೇ ವರದಾನ ಆಗಿದೆ. ಬಳ್ಳಾರಿ ಕೈಕೋಟೆ ಕೆಡವಲಿದ್ಯಾ ಬ್ಯಾನರ್ ಬುಲೆಟ್? ಇದು ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಗಣಿನಾಡು ಬಳ್ಳಾರಿಯಲ್ಲಿ ರಾಜಕೀಯ ಹೊಸ ಅಧ್ಯಾಯ ಈಗ ಶುರುವಾಗುತ್ತಾ? ರೆಡ್ಡಿಗಳ ಹವ ಒಂದು ಕಾಲದಲ್ಲಿ ಜೋರಾಗಿತ್ತು ಬಳ್ಳಾರಿಯಲ್ಲಿ. ಆದ್ರೆ ಆ ಒಂದು ಭದ್ರಕೋಟೆ ಛಿದ್ರ ಆಗಿತ್ತು. ಈಗ ತಮ್ಮದೇ ಆದಂತಹ ಮತ್ತೊಂದು ಭದ್ರಕೋಟೆಯನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರೆ ರೆಡ್ಡಿಗಳು. ಕಳೆದು ಹೋದ ಬಳ್ಳಾರಿಯನ್ನ ಮರಳಿ ಪಡೆಯಲು ಗಾಲಿ ಅವರು ಹಠ ಇಟ್ಕೊಂಡು ಕೂತಿದ್ದಾರೆ. ಏನಾದ್ರೂ ಆಗ್ಲಿ, ಈಗ ಬಳ್ಳಾರಿ ಮೊದಲ ರೀತಿ ಅಂದ್ರೆ ಮೊದಲು ಯಾವ ರೀತಿ ರೆಡ್ಡಿಗಳ ಆಡಳಿತ ಇತ್ತು, ರೆಡ್ಡಿಗಳ ಒಂದು ಆರ್ಭಟ ಬಳ್ಳಾರಿಯಲ್ಲಿತ್ತು, ಅದೇ ರೀತಿ ಮತ್ತೆ ಬಳ್ಳಾರಿಯನ್ನ ವಶಪಡಿಸ್ಕೊಳ್ಳಿಕ್ಕೆ ಈಗ ಏನ್ ಬ್ಯಾನರ್ ಗಲಾಟೆ ಆಯ್ತು ಅದು ಈಗ ವರದಾನ ಆದಂತೆ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಇಷ್ಟು ದಿನ ದೂರವಾಗಿದ್ದಂತಹ ಅಣ್ತಮ್ದಿರೆಲ್ಲರೂ ಕೂಡ ಒಂದಾದ್ರು. ಜನಾರ್ದನ ರೆಡ್ಡಿ, ಕರುಣಾಕರ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಎಲ್ಲರೂ ಕೂಡ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ರು. ಅವರು ಕೂಡ ಈಗ ಒಟ್ಟಾಗಿದ್ದಾರೆ. ಜೊತೆಗೆ ದೂರವಾಗಿದ್ದಂತಹ ಸ್ನೇಹಿತರು ಶ್ರೀರಾಮುಲು ಆಗಿರಬಹುದು, ಜನಾರ್ದನ ರೆಡ್ಡಿ ಆಗಿರಬಹುದು, ಅವ್ರ ಕಂಡ್ರೆ ಇವ್ರಿಗೆ ಆಗ್ತಾ ಇರ್ಲಿಲ್ಲ, ಇವ್ರ ಕಂಡ್ರೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಒಂದು ರೀತಿ ಹಾವು ಮುಂಗಸರಿಯ ರೀತಿಯಲ್ಲಿ ಇರ್ತಾ ಇದ್ರು ಪ್ರತಿ ಬಾರಿಯೂ ಕೂಡ. ಆದ್ರೆ ಈಗ ಅವರು ಕೂಡ ಒಂದಾಗಿದ್ದಾರೆ. ಹಾಗಾಗಿ ತಮ್ಮದೇ ಆದಂತಹ ಭದ್ರಕೋಟೆಯನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಕೈಕೋಟೆ ಏನಿದೆ ಬಳ್ಳಾರಿಯಲ್ಲಿ ಅದನ್ನ ಕೆಡಬಿಟ್ಟು ತಮ್ಮದೇ ಆದಂತಹ ಭದ್ರಕೋಟೆಯನ್ನ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಳ್ಳಾರಿ ಗಲಭೆ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್. ವಾಲ್ಮೀಕಿ ಕಿಚ್ಚಲ್ಲಿ ಮೈ ಕಾಯಿಸಿಕೊಳ್ಳಲು ಹೊರಟ ಗಾಲಿ ರೆಡ್ಡಿ. ಭರತ್ ರೆಡ್ಡಿ ದಂಡು ವಿರುದ್ಧ ರೆಡ್ಡಿ ಬ್ರದರ್ಸ್ ಜಂಟಿ ಹೋರಾಟ. ಭರತ್ ವಿರುದ್ಧದ ಹೋರಾಟಕ್ಕೆ ದೊಂಬಿ ಗಲಾಟೆಯ ಪ್ರಬಲಾಸ್ತ್ರ ಆಗಿದೆ. ಫೈರಿಂಗ್ ಪ್ರಕರಣವನ್ನೇ ಅಸ್ತ್ರವಾಗಿರಿಸಿಕೊಳ್ಳಲಿದ್ದಾರ ಗಾಲಿ ರೆಡ್ಡಿ. ಬಳ್ಳಾರಿ ಹಿಡಿತಕ್ಕೆ ಸದ್ಯದ ಬ್ಯಾನರ್ ಗಲಭೆಯೇ ಗಾಲಿ ರೆಡ್ಡಿಗೆ ಏಣಿಯಾಗಿದೆ. ಕಳೆದ 1.5 ದಶಕದಿಂದ ಗಾಲಿ ರೆಡ್ಡಿ ಕೈ ತಪ್ಪಿತ್ತು ಈ ಒಂದು ಬಳ್ಳಾರಿ. ಅದಕ್ಕೂ ಮೊದಲು ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿಯದ್ದೇ ಆಟ. OMC ಕೇಸಲ್ಲಿ ಜೈಲು ಸೇರಿದ ರೆಡ್ಡಿ ಬಳ್ಳಾರಿ ಮೇಲೆ ಹಿಡಿತ ಸಡಿಲ ಆಗಿತ್ತು. ಇದೀಗ ದಶಕದ ಬಳಿಕ ಮತ್ತೆ ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಅವರು ಎಂಟ್ರಿ ಆಗಿದ್ದಾರೆ. ಎಂಟ್ರಿ ಕೊಟ್ಟ ಕೆಲವೇ ತಿಂಗಳಲ್ಲಿ ಬಳ್ಳಾರಿ ರಾಜಕೀಯ ಸಮೀಕರಣ ಬದಲಾದಂತಿದೆ. ಒಂದೇ ಒಂದು ಅವಕಾಶಕ್ಕಾಗಿ ಗಾಲಿ ರೆಡ್ಡಿ ಅವರು ಕಾದು ಕುಳಿತಿದ್ರು. ಇದೀಗ ಭರತ್ ರೆಡ್ಡಿ ಕಡೆಯವರ ಎಡವಟ್ಟೆ ಗಾಲಿ ರೆಡ್ಡಿಗೆ ರಹದಾರಿ ಆಗಿದೆ. ಇದು ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸದ್ಯಕ್ಕೆ ಬಳ್ಳಾರಿ ಗಲಭೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿ ದೊಡ್ಡ ಡ್ಯಾಮೇಜ್ ಆಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಸಾವಾಗಿದೆ. ಬಿಜೆಪಿಯವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದೀರಾ, ಏನ್ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಕಾರ್ಯಕರ್ತನ ಸಾವಾಗಿದೆ, ಅದಕ್ಕೆ ಯಾವ ರೀತಿ ನ್ಯಾಯವನ್ನ ಒದಗಿಸ್ತೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಜೊತೆಗೆ ಬಳ್ಳಾರಿ ಇಷ್ಟು ದಿನ ಯಾವ ರೀತಿ ಆಗಿತ್ತು ಅಂತಂದ್ರೆ ಜನಾರ್ದನ ರೆಡ್ಡಿ ಅವರು 1.5 ದಶಕಗಳಾಯ್ತು ಬಳ್ಳಾರಿಗೆ ಹೋಗಿ. ಈಗ ಕೆಲ ತಿಂಗಳಿನಿಂದ ಅಷ್ಟೇ ಬಳ್ಳಾರಿಗೆ ಹೋಗ್ತಾ ಇದ್ದಾರೆ. ಈ ಮೊದಲು ಬಳ್ಳಾರಿಯಲ್ಲಿ ಯಾರ ಆರ್ಭಟ ಇತ್ತು, ಯಾರ ವಶದಲ್ಲಿ ಬಳ್ಳಾರಿ ಇತ್ತು ಅಂತಂದ್ರೆ ರೆಡ್ಡಿಗಳ ಆರ್ಭಟ ಜೋರಾಗಿತ್ತು. ಬಳ್ಳಾರಿ ಅಂತಂದ್ರೆ ಜನಾರ್ದನ ರೆಡ್ಡಿ ಅಂತ ಹೇಳೋರು. ಅಷ್ಟರ ಮಟ್ಟಿಗೆ ಜನಾರ್ದನ ರೆಡ್ಡಿ ಅವರು ಪ್ರಖ್ಯಾತಿಯನ್ನ ಗಳಿಸಿದ್ರು, ಅಷ್ಟೇ ಪ್ರಮಾಣದಲ್ಲಿ ಕುಖ್ಯಾತಿ ಕೂಡ ಸಿಕ್ತು. ಹಾಗಾಗಿ ಒಂದು ಬಳ್ಳಾರಿ ಕ್ಷೇತ್ರ ಸಡಿಲಿಕೆ ಆಯ್ತು, ರೆಡ್ಡಿಗಳ ಒಂದು ಕೈಯಿಂದ ತಪ್ಪಿಸ್ಕೊಳ್ಬೇಕಾಯ್ತು. ಆದ್ರೆ ಇದೀಗ ಮತ್ತೆ ರೆಡ್ಡಿಗಳ ಅಬ್ಬರ ಬಳ್ಳಾರಿಯಲ್ಲಿ ಶುರುವಾಗುತ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈಗ ಏನ ಬ್ಯಾನರ್ ಗಲಾಟೆ ಆಯ್ತು ಅಥವಾ ಬ್ಯಾನರ್ ಘರ್ಷಣೆ ಆಯ್ತು, ಆ ಒಂದು ವಿಚಾರವೇ ಈಗ ರೆಡ್ಡಿಗಳಿಗೆ ಪ್ರಬಲಾಸ್ತ್ರ ಆಗಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸದ್ಯಕ್ಕೆ ಇಷ್ಟು ದಿನ ಬಳ್ಳಾರಿ ರೆಡ್ಡಿಗಳ ಕೈ ತಪ್ಪು ಹೋಗಿತ್ತು. ಆದ್ರೆ ಈಗ ಮತ್ತೆ ಬಳ್ಳಾರಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ರೆಡ್ಡಿಗಳು ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ಏನ್ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬ್ಯಾನರ್ ಗಲಾಟೆ ದೊಡ್ಡ ಡ್ಯಾಮೇಜ್ ಆಯ್ತು, ಅದೇ ರೀತಿ ರೆಡ್ಡಿಗಳಿಗೆ ಈ ಒಂದು ವಿಚಾರ ಪ್ಲಸ್ ಆಗತ್ತಾ ಅಂತ? ಸಾಹಿತ್ಯ ಏನು ಅಂದ್ರೆ ಈ ಬಳ್ಳಾರಿ ಏನೋ ಒಂದು ಗಲಾಟೆ ಪ್ರಕರಣ ಇದೆ. ಆ ಪ್ರಕರಣ ರೆಡ್ಡಿ ಒಂದು ಏನು ಅವರು ಎಲ್ಲ ಮುಖಂಡರಿದ್ದಾರೆ, ಆ ಮುಖಂಡರಿಗೆ ಒಂದು ವರದಾನ ಆಗಿದೆ ಅಂತ ಹೇಳ್ಬಹುದು. ಯಾಕಂದ್ರೆ ಕಳೆದ 10 ದಶಕಗಳಿಂದ 1 ದಶಕಗಳಿಂದ ಏನು ಪಕ್ಷದವ್ರಿಗೆ ಅವ್ರದ್ದು ಏನೋ ಒಂದು ಸವಾಲಾಗಿ
ಅಪಶಕುನ ಆಗಿದೆ ಅಂತ ಹೇಳ್ಬೋದು. ಈ ಹಿಂದೆ ವಾಲ್ಮೀಕಿಯ ಏನ್ ನಿಗಮ ಹಗರಣ ಸಂಬಂಧಪಟ್ಟಂತ ನಾಗೇಂದ್ರ ಅವರು ಸಚಿವ ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಗಣಿನಾಡು ಬಳ್ಳಾರಿಯಲ್ಲಿ ಈಗ ರಾಜಕೀಯ ಹೊಸ ಅಧ್ಯಾಯ ಪ್ರಾರಂಭ ಆಗಬಹುದು. ಏಕೆಂತಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲಿತ್ತು ಬಳ್ಳಾರಿ ಕ್ಷೇತ್ರ, ಕಾಂಗ್ರೆಸ್ನವರು ಆಡಳಿತವನ್ನ ಮಾಡ್ತಾ ಇದ್ರು. ಆದ್ರೆ ಭರತ್ ರೆಡ್ಡಿ ಅವರ ಬೆಂಬಲಿಗರು ಮಾಡಿದಂತಹ ಒಂದು ಎಡವಟ್ಟಿನಿಂದ ಈಗ ರೆಡ್ಡಿಗಳಿಗೆ ಪ್ಲಸ್ ಆದಂತೆ ಕಾಣಿಸ್ತಾ ಇದೆ. ಏನು ದೊಂಬಿ ಆಯ್ತು, ಒಂದು ಸಣ್ಣ ವಿಚಾರ, ಕ್ಷುಲ್ಲಕ ವಿಚಾರಕ್ಕೆ ಕಾರ್ಯಕರ್ತನ ಸಾವಾಯಿತು. ಈ ಒಂದು ವಿಚಾರ ಕೂಡ ರೆಡ್ಡಿಗಳಿಗೆ ಪ್ಲಸ್ ಆಗುತ್ತೆ. ಅಣ್ತಂದಿರು ಎಲ್ಲರೂ ಕೂಡ ಈಗ ಒಂದಾಗಿದ್ದಾರೆ, ಜೊತೆಗೆ ದೂರವಾಗಿದ್ದಂತಹ ಸ್ನೇಹಿತರು ಕೂಡ ಒಂದಾಗಿದ್ದಾರೆ. ಹಾಗಾಗಿ ತಮ್ಮ ಭದ್ರಕೋಟೆ, ಈ ಮೊದಲು ಯಾವ ರೀತಿ ಬಳ್ಳಾರಿಯನ್ನ ಭದ್ರಕೋಟೆ ಮಾಡ್ಕೊಂಡಿದ್ರು, ಈಗ ಅದೇ ರೀತಿಯಲ್ಲಿ ಬಳ್ಳಾರಿಯನ್ನ ಭದ್ರಕೋಟೆ ಮಾಡ್ಕೊಳ್ಳಿಕ್ಕೆ ಈಗ ರೆಡ್ಡಿಗಳು ರೆಡಿ ಆಗಿದ್ದಾರೆ, ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ.